ಹುಬ್ಬಳ್ಳಿಯಲ್ಲಿ 4 ಜನ ಚಾಲಾಕಿ ಕಳ್ಳರ ಹೆಡೆಮುರಿ ಕಟ್ಟಿದ ನವನಗರ ಎಪಿಎಂಸಿ ಠಾಣೆಯ ಪೊಲೀಸರು. ಹೌದು ವೀಕ್ಷಕರೇ, ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ತಮ್ಮ ಕೈ ಚಳಕವನ್ನ ತೋರಿಸಿ ಬೆಲೆ ಬಾಳುವಂತಹ ಆಭರಣಗಳನ್ನ ದೋಚಿಕೊಂಡು ಪರಾರಿಯಾಗ್ತಾ ಇದ್ದಂತಹ ಸಂದರ್ಭದಲ್ಲಿ 4 ಚಾಲಾಕಿ ಕಳ್ಳರನ್ನ ಹೆಡೆಮುರಿ ಕಟ್ಟುವಲ್ಲಿ ಹುಬ್ಬಳ್ಳಿ ನವನಗರ ಎಪಿಎಂಸಿ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಾಗಲಕೋಟೆ ನಿವಾಸಿಯಾದಂಥ 20 ವರ್ಷದ ಸಿದ್ದಪ್ಪ ಅಂಬಿಗೇರ್ ಹಾಗೂ ಹುಬ್ಬಳ್ಳಿ ಎಪಿಎಂಸಿ ಈಶ್ವರನಗರದ ನಿವಾಸಿಯಾದಂಥ 19 ವರ್ಷದ ವಿಷ್ಣು ಅಂಬಿಗೇರ್, ಕುನಾಲ್ ಸಿಂಗ್ ಜೋಗಿದರ್ ಸಿಂಗ್ 19 ವರ್ಷದ ಹಾಗೂ ನವನಗರ ಬಾಗಲಕೋಟೆ ನಿವಾಸಿ ಅಪ್ರಾಪ್ತ ಬಾಲಕ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು ಬಂಧಿತ ಆರೋಪಿಗಳು 3 ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದು, ಬಂಧಿತರಿಂದ ಬಂಗಾರ ಹಾಗೂ ಬೆಲೆ ಬಾಳುವಂತಹ ಆಭರಣ ಜೊತೆಗೆ ಒಂದು ಟಿವಿಎಸ್ ಎಂಟಾರ್ಕ್ ದ್ವಿಚಕ್ರ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 60 ಗ್ರಾಂ ಬಂಗಾರ ಹಾಗೂ 360 ಗ್ರಾಂ ಬೆಳ್ಳಿ ಸೇರಿ ಒಟ್ಟು ದ್ವಿಚಕ್ರ ವಾಹನ ಜೊತೆಗೆ ಅಂದಾಜು 5,87,000 ಮೌಲ್ಯದ ಆಭರಣ ಸೇರಿ ವಾಹನ ಜಪ್ತಿಯನ್ನ ಮಾಡಲಾಗಿದೆ. ಸದ್ಯ ಓರ್ವ ಅಪ್ರಾಪ್ತ ಆರೋಪಿ ಮತ್ತು 3 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಆರೋಪಿತರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಕುರಿತು ನವನಗರ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.